ಆರೋಗ್ಯ ಶಿಬಿರ 607 ಜನರಿಗೆ ತಪಾಸಣೆ ಮತ್ತು 18 ಜನರಿಗೆ ಶಸ್ತ್ರಚಿಕಿತ್ಸೆ ಸಲಹೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಕೊಂಡೂರ ಗ್ರಾಮದಲ್ಲಿ ಅಸ್ಕಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಾಗಲಕೋಟೆ ಹಾಗೂ ದಿವಂಗತ ಬಿಎಸ್ ಪಾಟೀಲ್ ಫೌಂಡೇಶನ್ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ಮಹಾಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಬಲವಂತರಾಯ ಹಡಲ್ಗೆರೆ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಈ ಶಿಬಿರವನ್ನು ದೇವರಹಿಪ್ಪರಗಿ ಮತಕ್ಷೇತ್ರದ ಮಾಜಿ ಶಾಸಕ ಸೋಮನಗೌಡ ಪಾಟೀಲ್ ಉದ್ಘಾಟಿಸಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್.ಸಿ. ನಾಗಂವಿ, ಡಾಕ್ಟರ್ ಗುರುಪ್ರಸಾದ್ ಶಿವಸಿಂಪಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ, ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಅಸ್ಕಿ ಹಾಗೂ ಡಾಕ್ಟರ್ ಬಸವರಾಜ್ ಅಸ್ಕಿ ಮಾತನಾಡಿ, ಅಸ್ಕಿ ಗ್ರಾಮದವರಾದ ವಿಜಯಕುಮಾರ್ ಅಸ್ಕಿ ಅವರು ಬಾಗಲಕೋಟೆಯಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಿ ಬಡ ಜನರಿಗೆ ಸೇವೆ ಸಲ್ಲಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಆಸ್ಪತ್ರೆಯ ನಿರ್ದೇಶಕ ವಿಜಯ್ ಅಸ್ಕಿ ಅವರು ಮಾತನಾಡಿ, ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿವಿಧ ವೈದ್ಯಕೀಯ ಸೌಲಭ್ಯಗಳ ಕುರಿತು ವಿವರಿಸಿದ್ದರು. ಇದೇ ಸಂದರ್ಭದಲ್ಲಿ ಅಸ್ಕಿ ಫೌಂಡೇಶನ್ ವತಿಯಿಂದ ವಿಜಯಕುಮಾರ್ ಅಸ್ಕಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೆ ಕೊಂಡೂರಿನ ಪೂಜ್ಯ ಶ್ರೀನಾಥಯ್ಯ ಹಿರೇಮಠ್ ನೇತೃತ್ವ ವಹಿಸಿದ್ದರು. ತಾಳಿಕೋಟೆಯ ಶ್ರೀ ಖಾಸಗೇತೇಶ್ವರ ಮಠದ ಪರಮ ಪೂಜ್ಯ ಸಿದ್ದಲಿಂಗ ದೇವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಈ ಆರೋಗ್ಯ ಶಿಬಿರದಲ್ಲಿ ಹೃದಯ ರೋಗ, ಸ್ತ್ರೀ ರೋಗ ಮತ್ತು ಪ್ರಸೂತಿ, ಮೂತ್ರಪಿಂಡ ಸಮಸ್ಯೆ, ಎಲುಬು ಮತ್ತು ಕೀಲು, ಸಕ್ಕರೆ ಕಾಯಿಲೆ, ಮಕ್ಕಳ ಆರೋಗ್ಯ, ಮೂಗು, ಕಿವಿ, ಗಂಟಲು ಸೇರಿದಂತೆ ವಿವಿಧ ರೋಗಗಳಿಗೆ ಸಂಬಂಧಿಸಿದಂತೆ ಒಟ್ಟು 607 ಜನರಿಗೆ ಉಚಿತ ತಪಾಸಣೆ ನಡೆಸಲಾಯಿತು. ಇದರಲ್ಲಿ 18 ಜನರನ್ನು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಗಿತ್ತು. 45 ಜನರಿಗೆ ಇಸಿಜಿ ಹಾಗೂ 2T ಏಕೋ ಪರೀಕ್ಷೆಗಳನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಅಸ್ಕಿ ಆಸ್ಪತ್ರೆಯ ತಜ್ಞ ವೈದ್ಯರು, ಸಿಬ್ಬಂದಿ, ಶಾಸನೂರು ಪಾಟೀಲರು, ಅಸ್ಕಿ ಕುಟುಂಬದ ಸದಸ್ಯರು, ಕೊಂಡೂರು ಗ್ರಾಮದ ಹಿರಿಯರು ಹಾಗೂ ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ಶ್ರೀಸೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7221218640. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಎನ್ನುವಂತೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತ ಶಾಂತಗೌಡ ಬ್ರಾದರ್ PSI ತಾಳಿಕೋಟೆ ಇವರಿಗೆ SM ಪಾಟೀಲ್ ಗುರುಮಾತೆಯವರು ಮತ್ತು AP ನಾಡಗೌಡ ಗುರುಮಾತೆಯವರು ಕೂಡಿ ಸನ್ಮಾನಿಸಬೇಕಂತ ಅವರನ್ನು ಕೇಳ್ಕೊತಾ ಇದ್ದೇನೆ. ಮೊಸಲಿಗೆ ಗುಂಪುಗಳನ್ನು ಹಂಚುವ ಮುಖಾಂತರವಾಗಿ ಧನ್ಯವಾದಗಳು ಇರುವ ಗುರುಮಾತೆಯರಿಗೆ ಮತ್ತು PSI ಆಶೀರ್ವಾದ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಪೂಜ್ಯರಿಗೆ ಆಶೀರ್ವಾದ ಮಾಡಿದರು. ಆಶೀರ್ವಾದ ಸಭಾ ಸರ್ವರಿಗೂ ನಮಸ್ಕಾರ. ಯಾರಿಗಾದರೂ ಮನೆಯಲ್ಲಿ ಆರಾಮಿಲ್ಲ ಅಂತಂದರೆ ಒಂದು ದವಾಖಾನೆ ಬಂದಾಗ ಜನಗಳು ಬೇಕಾಗಿದ್ದು 2-3. ಒಂದು, ಒಳ್ಳೆಯ ವೈದ್ಯರಿರ್ಬೇಕು, ಒಳ್ಳೆಯ ಚಿಕಿತ್ಸೆ ಸಿಗಬೇಕು, ಒಳ್ಳೆಯ ಆರೈಕೆ ಆಗಬೇಕು, ತಾಜಿ ಆಗಬೇಕು, ರೇಟ್ ಕಡಿಮೆ ಆಗಬೇಕು, ಆಮೇಲೆ ಏನೂ ಅವರಿಗೆ ಕಾಂಪ್ಲಿಕೇಶನ್ ಆಗ್ಬಾರ್ದು. ಸುಂಟ ಆಗೋದು, ಮತ್ತು ಹೊಳ್ಳೆ ಆಗೋದು, ಜಡ್ಡಾಗೋದು, ರಿಯಲ್ಯಾಕ್ಸ್ ಆಗೋದು. ಅದು ಆಗ್ಬೇಕಂತಂದ್ರೆ ಒಂದು ಭಾಳ ಬರೀ ಡಾಕ್ಟ್ರು ಬಿಲ್ಡಿಂಗ್ ಇದ್ರೆ ಆಗಿಲ್ಲ. ಒಂದು ಭಾಳ ಒಂದು 4-5 ಮಟ್ಟಿಗೆ ಅದು ಭಾಳ ಪ್ಲ್ಯಾನಿಂಗ್ ಮಾಡಿ ಹಾಸ್ಪಿಟಲ್ ಕಟ್ಬೇಕಾಗ್ತೈತಿ. ಅದಕ್ಕೆ ಸಣ್ಣ ಸಣ್ಣ ಊರಾಗ ಇಂಥ ಹಾಸ್ಪಿಟಲ್ ಕಟ್ಟಂಗಿಲ್ಲ. ಯಾಕೆ ಕಟ್ಟಿಂಥವು ಭಾಳ ಖರ್ಚಾಗ್ತಾವೆ. ಖರ್ಚಾದ್ರೆ ಮಂದಿ ರೊಕ್ಕ ತೆಗಿಯೋಕ್ಕಾಗಿಲ್ಲ. ಅದು ನಾವು ಈಗ ಅಮೇರಿಕಾದ 25 ವರ್ಷ ಇದ್ದು ಬಂದು ನಮಗೆ ರೊಕ್ಕ ಬೇಕಿದ್ರೆ ಅಲ್ಲೇ ಇರ್ತಿದ್ವಿ. ಅಲ್ಲಿ ನಮಗೆಲ್ಲ ನಮ್ಮದು ಏನಂತಂದ್ರೆ ಈಗ ಅಮೇರಿಕಾದಾಗ ಮತ್ತು ಯುರೋಪ್ದಾಗ, ಬೆಂಗಳೂರಾಗ, ಡೆಲ್ಲಿ ಒಳಗೆ, ಮುಂಬೈದೊಳಗೆ
ಜನಗಳ ಇಂಥ ಕಾಳಜಿ ಸಿಗಬೇಕಲ್ಲ ಆ ಕಾಳಜಿ ನಮಗೆ ಸಿಗ್ಬೇಕು. ಯಾಕಂತಂದರೆ ಈ ಮೊದಲ ಜನ 40, 50, 60 ವರ್ಷಕ್ಕೆ 100 ವರ್ಷ ತನಕ ಬದುಕಬೇಕಾದ್ರೆ ಬರೀ ಬದುಕಿದ್ದು ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಸರಿ ಇರಬೇಕು. ಕಿಡ್ನಿ ಸರಿ ಇರಬೇಕು, ಹಾರ್ಟ್ ಸರಿ ಇರಬೇಕು, ಲಿವರ್ ಸರಿ ಇರಬೇಕು, ಎಲ್ಲ ಸರಿ ಇರಬೇಕಂತಂದರೆ ಎಲ್ಲ ಒಂದು ಸೊಫಿಸ್ಟಿಕೇಟೆಡ್ ಭಾಳ ವೈದ್ಯಕೀಯ ತಂಡ, ಒಂದು 60-70 ಮಂದಿ ವೈದ್ಯಕೀಯ ತಂಡ ಐತಿ. ಮೊನ್ನೆ ನಾವು ನಾರಾಯಣ ಗುಡಿ ಟೈಪ್ ಮಾಡ್ಕೊಂಡಿದ್ವಿ. ನಾರಾಯಣದವ್ರು ಅಂತಂದ್ರೆ ಅವ್ರನ್ನ ಭಾಳ ಹೆಮ್ಮೆ ಐತೆ ಅವ್ರು ಬಂದಿದ್ದಕ್ಕೆ. ಯಾಕಂದರೆ ಅವರು ಬರೋದು ಸಿಕ್ಕ ಹಾಸ್ಪಿಟ್ಲ್ ಟೈಪ್ ಮಾಡೋಂಗಿಲ್ಲ, ಬರೀ ಸ್ಟ್ಯಾಂಡರ್ಡ್ ಅಷ್ಟೇ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ರೆಪ್ಯುಟೇಷನ್ ನೋಡೋದೈತಿ, ಅವ್ರದ್ದು ಭಾಳ ಇಂಪಾರ್ಟೆಂಟ್ ಅವ್ರಿಗೆ ತಮ್ಮ ರೆಪ್ಯುಟೇಷನ್. ಅದು ಉಳಿಸ್ಕೊಳಕ್ಕೆ ಅವ್ರು ಬರೀ ಸಿಕ್ಕ ಮಾಡೋಂಗಿಲ್ಲ, ಅವ್ರದ್ದು ಟೈಪ್ ಮಾಡ್ಕೊಡಲ್ಲ. ಮೊನ್ನೆ ನಾವು ಕ್ಯಾತ್ಲಾಬ್ ಓಪನ್ ಮಾಡಿ ಮರುದಿನ ನಮ್ಮ ಎಕ್ಸ್ ಮೇಯರ್ ಒಬ್ಬರು ಬಾಗಲಕೋಟೆಯವರು ಬಂದು ಅವ್ರಿಗೆ ಆಲ್ಮೋಸ್ಟ್ ಕಾರ್ ನಿಲ್ಸಕ್ಕೆ ಬರ್ತಿದ್ದಿಲ್ಲ, ಕಾರ್ ನಿಲ್ಲಿಸಿ ಒಂದು ಚಪ್ಪಲ್ ಕಾರ್ನಾಗ ಒಂದು ಚಪ್ಪಲ್ ಹೊರಗೆ ಬಿಟ್ಟು ಅವ್ರು ಬಂದು ಇಮಿಡಿಯೇಟ್ಲಿ 15 ನಿಮಿಷ ಸ್ಟೆಂಟ್ ಹಾಕಿ ನಾವು ಇದು ಮಾಡಿದ್ವಿ. ಹಂಗೆ ಏನೇ ಆಕ್ಸಿಡೆಂಟ್ ಆಗಲಿ, ಏನೋ ಒಂದು ಏನು ಎಮರ್ಜೆನ್ಸಿ ಇರಲಿ, ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ಯಾವುದೇ ರೀತಿಯಿಂದ ನಾವು ಹೊಳೆ ಕಳ್ಸೋಂಗಿಲ್ಲ, ಅಷ್ಟು ಇದು ಐತಿ. ಬಟ್ ಎಲ್ಲ ನಾವು ಭಾಳ ಬೇಕಾದ ನೀವು ಬಾಗಲಕೋಟೆ, ತಾಳಿಕೋಟೆ, ಬಿಜಾಪುರ, ಮಧ್ಯಮಾಳಿ ಎಲ್ಲಿ ಕಂಪೇರ್ ಮಾಡಿದ್ರು ರೇಟ್ ಭಾಳ ಕಡಿಮೆ ಐತೆ ನಮಗೆ, ಭಾಳ ಅಂದ್ರೆ ಭಾಳ ಕಡಿಮೆ. ಆಮೇಲೆ ಎಲ್ಲಾಗ ನಾವು ಅಗದಿ ಒಟ್ಟು ಪಾರದರ್ಶಕವಾಗಿ ಎದಕ್ಕೆ ಏನಂತೆಲ್ಲ ಚೆಂದಾಗಿ ಅದು ಫಾಲೋ ಅಪ್ ಮಾಡಿ ಸರ್ಕಾರಿ ಸ್ಕೀಮ್ ತೊಗೊತೀವಿ, ಪ್ರೈವೇಟ್ ಸ್ಕೀಮ್ ತೊಗೊತೀವಿ. ನಮ್ಮದು ಒಂದು ಪ್ರೋಗ್ರಾಮ್ ಹಾಕ್ಲಿಕ್ಕೆ ಆರೋಗ್ಯ ಕವಚ ಅಂತ, ನಿಮಗೆ ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ ಎಲ್ಲ ಭಾಳ ಕಡಿಮೆ ರೊಕ್ಕದಾಗ ನಿಮಗೆ 5,000 ಕೊಟ್ಟರೆ ಒಬ್ಬರಿಗೆ, ಒಂದು ಫ್ಯಾಮಿಲಿ 4 ಮಂದಿಗೆ ಒಂದು ಆರೋಗ್ಯ ಕವಚ ಅಂತ ನಾವು ಒಂದು ಸ್ಕೀಮ್ ಮಾಡ್ತೀವಿ. ಮಾಡಿದರೆ ನಿಮಗೆ ಫುಲ್ ಬ್ಲಡ್ ಟೆಸ್ಟು, ಫ್ರೀ OPD, ಡಯಾಗ್ನೋಸ್ಟಿಕ್ಸ್ ಎಲ್ಲ ಫುಲ್ ಕವರ್ ಆಗ್ತೈತಿ. ಅದಕ್ಕೆ ಹೆಚ್ಚಿನ ಮಟ್ಟಿಂದ ಬಂದು ನಮ್ಮ ತಾವು ಸೇವಾ ತಗೋರಿ. ವೈದ್ಯಕೀಯ ಒಳಗೆ ನಮ್ಮ ಆಸ್ಪತ್ರೆ ಹೋಗಿ ನಿಮ್ಮದು ಹಳ್ಳಿ ಪುನಃ ನಂಬಿಕೆ ಹುಟ್ಟಬಹುದು ಅನಿಸೈತೆ ನಮಗೆ. ನಮ್ಮ ಹಾಸ್ಪಿಟ್ಲ್ ನೀವು ಇದು ಮಾಡಿದ್ರೆ ಯಾವುದೇ ನಿಮ್ಮ ಹಾಸ್ಪಿಟ್ಲಿಗೆ ನಮ್ಮ ಮನೆಯಾಗ ಏನೇ ಯಾವುದೇ ಕಾಯಿಲೆ ಇದ್ದರೆ ಗರ್ಭಿಣಿಯರಿಗೆ, ಮಹಿಳೆಯರಿಗೆ, ಮಕ್ಕಳಿಗಿರಲಿ, ಎಲ್ಲರೂ ಕೀಳು, ಕಿಡ್ನಿ, ಹಾರ್ಟ್, ಲಿವರ್, ಲಂಗ್ ಬೇಕಾದಿರ್ರಿ ಬರ್ರಿ. ಅದೇ ನಂಬಿಕೆಯಿಂದ ಬರ್ರಿ, ಖಾತ್ರಿಯಿಂದ ಬರ್ರಿ, ನೀವು ಒಟ್ಟು ಧೈರ್ಯದಿಂದ ಬರ್ರಿ. ನಿಮಗೆ ಚಲೋ ಮಾಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾ ಇಷ್ಟು ಹೇಳಿ ನಾ ಹೇಳ. ತಮ್ಮ ಹೆಸರು ಸರ್? ನನ್ನ ಹೆಸರು ವಿಜಯಕುಮಾರ್ ಅಷ್ಟೇ. ಭಾಗದ ನಡೆದಾಡುವ ದೇವರು ಮತ್ತು ಈ ಒಂದು ಕಾರ್ಯಕ್ರಮದ ದಿವ್ಯ ಕಾರ್ಯಕ್ರಮವನ್ನು ವಹಿಸಿದ ಪರಮ ಪೂಜ್ಯ ಸಿದ್ದಲಿಂಗ ಸ್ವಾಮಿಗಳಲ್ಲಿ ನಮಸ್ಕರಿಸಿ ರಾಷ್ಟ್ರಗಳು ಮಾತನಾಡಿದರು. ಅದರ ಜೊತೆಯಲ್ಲಿ ನಮ್ಮ ಕಾಕವರ ಬಸವರಾಜ ಎಸ್ಕೆ ಅವರು ಮಾತನಾಡಿದರು ಮತ್ತು ನಮ್ಮ ಪ್ರಭುಗಳು ದೇಸಾಯಿ ಹೇಳಿದರು. ಇದು ನಮ್ಮ ಬ್ರದರ್ ಇಂಜಿನಿಯರ್ ಇದ್ದು ಸಹಿತ ಆಸ್ಪತ್ರೆ ಯಾಕೆ ಮಾಡಿದ್ರು, ಆಸ್ಪತ್ರೆ ಇದು ಉದ್ದೇಶ ಏನಂತ ಎರಡು ಮಾತನಾಡಿ ಸಮಯ ಭಾಳ ಅದ ಮತ್ತು ನಿಮ್ಮ ಉದ್ದೇಶ ಪರಮ ಪೂಜ್ಯರನ್ನ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನಿಜವಾಗಿ ಹೇಳ್ಬೋದು, ಅವರು ನಮ್ಮ ವೈನಿಯರ ತಾಯಿಯವರು ಮೂಲತಃ ಸರಸ್ವತಿ ಚವ್ಹಾಣ್ ಮೇಡಮ್ ಅಂದ್ರೆ ಮುದ್ದೆ ಬೆಳೆದ್ರೆ ಬಹಳ ಒಂದು ಚಿರಪಟ್ಟಿದ್ರು. ಅವ್ರ ಪೇಷಂಟ್ ಮುದ್ದೆ ಬೆಳೆದ್ರೆ ಬಹಳ ಜಾಸ್ತಿ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಮಗಳು ನಮ್ಮ ವೈನಿಯರ ಶ್ರೀ ಪ್ರೀತಿ ಚವ್ಹಾಣ್ ಮೇಡಮ್ ಅವರು ಇವತ್ತು ಬರಬೇಕಾಗಿತ್ತು. ಇವತ್ತು ಬೇರೆ ಒಂದು ಮಗನ ಪರೀಕ್ಷೆ ಸಂಬಂಧ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಒಂದು ಸ್ವಾಗತ ಮಾಡುತ್ತಾ, ಅವರ ಒಂದು ಮಾರ್ಗದರ್ಶನದೊಂದಿಗೆ ಈಗಾಗಲೇ ಪ್ರಭುಗಳು ದೇಸಾಯಿ ಸರ್ ಹೇಳಿದರು 60 ರಿಂದ 70 ಕೋಟಿ ಖರ್ಚು ಮಾಡಿ ಹಾಸ್ಪಿಟಲ್ ಕಟ್ಟಿ ಇವತ್ತು ತಿಂಗಳಿಗೆ 60-70 ಲಕ್ಷ ಗಳಿಸಿ ಫಾರಿನ್ದಲ್ಲಿ, ಅಮೆರಿಕದಲ್ಲಿ ಆರಾಮ ಗಂಡ ಹೆಂಡತಿ ಕುಟುಂಬ ಜೀವನ ಮಾಡ್ಬೋದು. ಏನು ಆಸ್ಪತ್ರೆ ಮಾಡೋ ಅವಶ್ಯಕತೆ ಅವ್ರಿಗೆ ಇದ್ದಿದ್ದಿಲ್ಲ. ಆದ್ರೆ ಒಂದು ಏನ್ ಹೇಳ್ಬೇಕಪ್ಪ ಅಂದ್ರೆ ಇವತ್ತು ನಾವು ಒಂದು ಧನ್ಯವಾದ ಹೇಳೋ ಒಂದು ವಿಷಯ. ಯಾಕಂದ್ರೆ ನಮ್ಮ ಅಸ್ಕಿ ಒಂದು ಕುಟುಂಬದ ಮನೆ ಬಿಜಾಪುರ ಜಿಲ್ಲೆಗೆ ಮಾತ್ರ ನಮ್ಮ ಸೀಮಿತ ಇತ್ತು. ಇವತ್ತು ನಮ್ಗೇನಪ್ಪ ಅಂದ್ರೆ ನಮ್ಮ ವಿಜಯ ಅಸ್ಕಿ ನಮ್ಮ ಸಹೋದರ ಬಾಗಲಕೋಟೆಯಲ್ಲೇ ಒಂದು ನಮ್ಮ ಬೀಗರ ಒಂದು ಜಾಗ ಕೊಟ್ಟು ನಮ್ಮ ಕೆಲವೊಂದು ಜನ ಮಾರ್ಗದರ್ಶನ ಹೇಳ್ತಿದ್ರು, ಇಲ್ಲ ಬಿಜಾಪುರ ಮಾಡಿದ್ರೆ ಬಹಳ ಅನುಕೂಲ ಆಗ್ತಿತ್ತಂತ ನಮ್ಮ ಹಿರಿಯರು ಕೆಲವೊಂದು ನಮ್ಮ ಬಂಧುಗಳು ವ್ಯಕ್ತಪಡಿಸಿದ್ರು. ಆದ್ರೆ ಅನಿವಾರ್ಯವಾಗಿ ಅದನ್ನ ಅವತ್ತು ಅವರು ಜಾಗ ಕೊಟ್ಟು ಬಾಗಲಕೋಟೆಯಲ್ಲಿ ಸುಮಾರು 60 ಕೋಟಿ ನಮ್ಮ ಹಾಸ್ಪಿಟಲ್ ಹೋಗಿರ್ಬೋದು. ಆ ಜಾಗದ ಕಿಮ್ಮತ್ತಿನ 8 ರಿಂದ 10 ಕೋಟಿ ರೂಪಾಯಿ. ಯಾಕಂದ್ರೆ ನವನಗರದಲ್ಲಿ ಬಹಳ ಒಂದು ಮುಖ್ಯ ಸ್ಥಳದಲ್ಲಿ ಅದ ಅಂತ ಒಂದು ಆಸ್ಪತ್ರೆ ದೊಡ್ಡ ಜಾಗವನ್ನು ನಮ್ಮ ಪ್ರೀತಿ ಚವ್ಹಾಣ್ ಮೊನ್ನೆಯವರಾಗಿ ಅವರು ಜಾಗ ಕೊಟ್ಟದ್ರಿಂದ ಆ ಬಾಗಲಕೋಟೆಯಲ್ಲೇ ಮಾಡಬೇಕಂತ ಒಂದು ವಿಚಾರ ಮಾಡಿ ಅದರ ಒಂದು ಪ್ರವೃತ್ತವಾಗಿ ಇವತ್ತು ಅಲ್ಲಿ ನೋಡಿದ್ರೆ ನಿಮಗೂ ಗೊತ್ತಾಗ್ತದ
ಈಗಾಗಲೇ ಎಲ್ಲ ನಮ್ಮ ಮಾಜಿ ಶಾಸಕರಾದ ಗೌಡರು ಹೇಳಿದ್ರು ಅದ್ರ ಬಗ್ಗೆ, ಸೋಮನಗೌಡರು ಸವಿಸ್ತರವಾಗಿ ಅಸ್ಕಿ ಕುಟುಂಬದ ನಮ್ಮ ಅದ್ರ ಬಗ್ಗೆ ನಮ್ಮ ವಿಸ್ತಾರವಾಗಿ ಮಾತನಾಡಿದ್ರು. ಸೋಮನಗೌಡರು ಹೇಳ್ದಂಗ ನಮ್ಮ ಸೋಮನಗೌಡಕ್ಕಿಂತ ಮುಂಚೆ ನಮ್ಮ ಅಸ್ಕಿ ಕುಟುಂಬ ಬೆಳೆಬೇಕಾದ್ರೆ ಇವತ್ತು ದಿವಂಗತ ಬಿ ಎಸ್ ಪಾಲ್ ಶಾಸಕರು ಸಾಹೇಬರು ನಾವು ನೆನೆಸಬೇಕಾಗ್ತದೆ. ಯಾಕಂದ್ರೆ 2016ರಲ್ಲಿ ನಾವು ಜಿಲ್ಲಾ ಪಂಚಾಯತಿ ಚುನಾವಣೆ ಟಿಕೆಟ್ ಹೋಗ್ಬೇಕಾದ್ರೆ ಮುಖ್ಯವರು ಗೌಡರ ಒಂದು ಕೃಪಾಶೀರ್ವಾದದಿಂದ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ವಿ. ಯಾಕಂದ್ರೆ ಈ ಸಂದರ್ಭ ನಾವು ನೆನೆಸಬೇಕಾಗ್ತದೆ. ಅವತ್ತ ಆ ಒಂದು ದೃಷ್ಟಿಕೋನದಲ್ಲಿ ಆಸ್ಪತ್ರೆ ಇವತ್ತು 60-70 ಕೋಟಿ ಖರ್ಚು ಮಾಡಿ ಜಾಗನ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಮಾಡೋ ಅವರು ಇಂಜಿನಿಯರ್ ವೃತ್ತಿಯಿಂದಲೂ ಯಾಕೆ ಇದನ್ನ ಕೈ ಹಾಕಿರಪ್ಪ ಅಂದ್ರೆ ಒಂದು ಮೊದಲಿಂತ್ರನು ಅಸ್ಕಿ ಕುಟುಂಬ ಸದಾ ಸಾರ್ವಜನಿಕರೊಂದಿಗೆ ಒಂದು ಬೆರೆತು ತಮ್ಮ ಕೈಲಿ ಆದಷ್ಟು ಸಹಾಯವನ್ನು ಒಂದು ಸಾರ್ವಜನಿಕ ಜೊತೆಯಾಗಿ ಸಾರ್ವಜನಿಕ ಮಧ್ಯದಲ್ಲಿ ಇರಬೇಕನ್ನಂತ ಒಂದು ಮನೋಭಾವನೆ ಹೊಂದಿದ್ದರಿಂದ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಅವ್ರು ಆ ಏನು ದುಡ್ಡು ಗಳಿಸೋದು ಮತ್ತೆ ಬೇರೆ ಇವತ್ತು ಹೇಳಿದ್ರೆ ನಮ್ಗೆ 1 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಇವತ್ತು ಗಂಡ ಹೆಂಡತಿ ಕೂಡ ಸ್ಯಾಲರಿ ಇರ್ಬೋದು. ಆದರೆ ರೊಕ್ಕ ಗಳಿಸೋದು ಒಂದೇ ಜೀವನದಲ್ಲಿ ದ್ವಾರದಲ್ಲ. ಆದ್ರೆ ನಾನು ಹುಟ್ಟಿದ್ದು ನನ್ನ ಊರಿಗೆ, ನನ್ನ ಜಿಲ್ಲೆಗೆ ನಾವು ಏನ್ ಮಾಡ್ಬೇಕು, ನಮ್ಮೂರಿಂತ ಒಂದು ಸದಾಭಾವನೆ ಇಟ್ಕೊಂಡು ಅವರು ಇವತ್ತು ಹಾಸ್ಪಿಟಲ್ಗೆ ಬಹಳ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿ ಇದ್ದಂತ ಎಲ್ಲ ಈ ಏನು ಬೆಡ್ ಶೀಟ್ ಇವೆಲ್ಲ ಇಲ್ಲ, ಬರೀ ಅವ್ರು ಕ್ಲೀನಿಂಗ್ ಮಾಡೋ ಮಷೀನ್ 35 ಲಕ್ಷ ಕ್ಲೀನಿಂಗ್ ಮಾಡೋ ಮಷೀನ್ ಇರೋದಿಲ್ಲ. ಅಂದ್ರೆ ಅಂತ ಒಂದು ವೈಶಿಷ್ಟ್ಯತೆ. ಇದನ್ನ ಯಾಕೆ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಧಾರವಾಡ, ಹುಬ್ಬಳ್ಳಿ ಸಾಕಷ್ಟು ಮಲ್ಟಿ ಪಾಲಿಕೆ ವ್ಯಾಪ್ತಿ ಒಳಗೆ ಕೆಲಸ ಮಾಡ್ತಾರೆ ಹಾಸ್ಪಿಟ್ಲ್. ಆ ಒಂದು ಪದ್ಧತಿಯಲ್ಲಿ ಅವರ ಕನಸು ಏನದ, ನನ್ನ ಭಾಗದ ಜನರಿಗೆ ಅನುಕೂಲ ಆಗಬೇಕು, ನಮ್ಮವ್ರಿಗೆ ಅನುಕೂಲ ಆಗಬೇಕು, ನಮ್ಮ ಜಿಲ್ಲೆಯಲ್ಲಿ ಹೆಸರುವಾಸಿ ಆಗಬೇಕು ಮತ್ತು ಈ ಸೌಲಭ್ಯ ಬೆಂಗಳೂರಿಗೆ ಹೋಗಿ ಜನ ಕಷ್ಟಪಡೋದಕ್ಕೆ ವೇದಿಕೆ ಮತ್ತು ಎಲ್ಲ ಗಣ್ಯಾತಿ ಗಣ್ಯರು, ಬ್ರಹ್ಮ ಪೂಜ್ಯರು ಮತ್ತು ಎಲ್ಲ ಕೊಂಡೂರು ಗ್ರಾಮದ ಎಲ್ಲ ಅವರಿಂದ ಗುರು ಆಶೀರ್ವಾದ ಸದಾ ನಮ್ಮ ಅಸ್ಕಿ ಕುಟುಂಬ ನೀವು ಮಾಡಿದ್ರಿಂದ ಇಷ್ಟು ನಾವು ಮಾಡ್ಲಿಕ್ಕೆ ಅನುಕೂಲ ಆಗ್ಯದಂತ ಈ ಸಂದರ್ಭದಲ್ಲಿ ನಾನು ಹೇಳಕ ಒಂದು ಇಚ್ಛೆಪಟ್ಟು, ಅದೇ ರೀತಿಯಾಗಿ ಸುಮಾರು ಅಸ್ಕಿ ಫೌಂಡೇಶನ್ ಸದಾ ಇವತ್ತು ಮುದ್ದೇಬೇಳೆ ತಾಲೂಕಿನಲ್ಲಿ ತಾಳಿಕೋಟೆ ಇರ್ಬೋದು, 4 ರೋಡ್ ಇರ್ಬೋದು, ಕೊಂಡೂರು ಇರ್ಬೋದು, ಎಲ್ಲ ಭಾಗಗಳಲ್ಲಿ ನಮ್ಮ ಒಂದು ಏನ್ ಶಕ್ತಿ ದೇವ್ರು ಕೊಟ್ಟ ಸದಾ ಜನರೊಂದಿಗೆ ಜನರ ಮಧ್ಯದಲ್ಲಿ ಸದಾ ಹಿಂದೇನು ಕೆಲಸ ಮಾಡಿ ಇವತ್ತು ಮಾಡ್ತೀವಿ, ಮುಂದೇನು ಮಾಡ್ತೀವಿ ಅಂತ ಈ ಒಂದು ನಾವು ಆತ್ಮವಿಶ್ವಾಸ ತಮ್ಮ ಹತ್ರ ಇದನ್ನು ವ್ಯಕ್ತಪಡಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಸಹಿತ ಈ ಮುದ್ದೇಬೇಳದಲ್ಲಿ ಸುಮಾರು ಒಂದು ದೊಡ್ಡ ಪ್ರಮಾಣದ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ 1,500 ರಿಂದ 2,000 ಜನರನ್ನು ಸೇರಿಸಿ, ಯಾಕೆ ಉದ್ದೇಶ ಸೇರಿಸಿ ಬೇರೆ ಉದ್ದೇಶ ಇಲ್ಲ, ಈ ಅಸ್ಕಿ ಆಸ್ಪತ್ರೆ ಮಾಡಿದ ಸದುದ್ದೇಶ ಜನರಿಗೆ ಗೊತ್ತಾಗಬೇಕು, ನಮ್ಮ ಆಸ್ಪತ್ರೆ ಸ್ಪೆಷಾಲಿಟಿ ಅದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರದ ಯೋಜನೆಗಳಾದ ಯಶಸ್ವಿನಿ ಕಾರ್ಡ್ ಇರ್ಬೋದು, ಆರೋಗ್ಯ ನೌಕರರ ಒಂದು ಸೌಲಭ್ಯ ಇರ್ಬೋದು, ಎಲ್ಲ ಆಲ್ರೆಡಿ ಈಗ ಗೌರ್ಮೆಂಟ್ ಎಲ್ಲ ಪರ್ಮಿಷನ್ ತಂದಿದ್ದಾಗಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮುದ್ದೇಬೇಳದಲ್ಲಿ, ಆಗಸ್ಟ್ ನಲ್ಲಿ ಸಿದ್ದಲಿಂಗ ದೇವರ ಒಂದು ಅವರ ಅಧ್ಯಕ್ಷತೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ತಾಳಿಕೋಟೆಯಲ್ಲಿ ಮತ್ತು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ 4 ವಾರದಲ್ಲಿ ಈ ನಮ್ಮ ಒಂದು ಪ್ರಮುಖ ಅಸ್ಕಿ ಫೌಂಡೇಶನ್ ನೇತೃತ್ವದಲ್ಲಿ ಮಾಡ್ಬೇಕಂತ ಅದೆಲ್ಲ ಒಂದು ಇಚ್ಛಾಶಕ್ತಿ ಇಟ್ಕೊಂಡಿವಿ. ಈಗಾಗಲೇ ಇದಕ್ಕೆ ರೂವಾರಿಗಳಂತ ನಮ್ಮ ಡಾಕ್ಟರ್ ಬಸವರಾಜ ಅಸ್ಕಿ ಸರ್ ಆಗಲಿ, ವಿಜಯ ಅಸ್ಕಿ ಅವರಾಗಲಿ ಮತ್ತು ನಮ್ಮ ಅಸ್ಕಿ ಕುಟುಂಬದ ಇಬ್ಬರು ಹಿರಿಯರು, ಇವತ್ತು ನಿವೃತ್ತ ನಮ್ಮ ಶಿಕ್ಷಕರು ಜಿ ಅಸ್ಕಿ ಸರ್ ಆಗಲಿ ಮತ್ತು ನಮ್ಮ ಮಲ್ಲು ಸರ್ ಇಬ್ರು ಹಿರಿಯರು ಸದ್ಯ ನಮ್ಮ ಎರಡನೇ ನಮ್ಮ ತಂದೆಯವ್ರು ಬಿಟ್ರೆ ಈಗ ನಮ್ಮ 4 ಮಂದಿ ಅಂತ 8 ಮಂದಿ ಅಂತ ಉಳ್ಕೊಂಡ್ಬಿಟ್ಟು 2ನೇ ಪೀಳಿಗೆ ಅಂದ್ರೆ ನಮ್ಮ ಅಣ್ಣ ಇವರೆಲ್ಲ ಒಂದು ಮನ್ಮಂದಿರದಲ್ಲಿ ಸ್ಮರಿಸಿ ಅಸ್ಕಿ ಆಸ್ಪತ್ರೆ ಮತ್ತು BS ಪಾಟೀಲ್ ಶಾಸಕರು ಅವರ ಫೌಂಡೇಶನ್ ಅಡಿಯಲ್ಲಿ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನ ಕೊಣ್ಣೂರು ಗ್ರಾಮದಲ್ಲಿ ಏರ್ಪಡಿಸಿದ್ದಾರೆ. ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಊರಿನ ಪೂಜ್ಯರನ್ನ ಮೊದಲು ಮಾಡಿಕೊಂಡು ಎಲ್ಲ ಅತಿಥಿ ಮಾನ್ಯರಲ್ಲಿ, ನಿರೂಪಕರಲ್ಲಿ, ಪತ್ರಕರ್ತರಲ್ಲಿ ಆಗಮಿಸಿದಂತಹ ತಾವೆಲ್ಲರೂ ಅಸ್ಕಿ ಆಸ್ಪತ್ರೆಯ ಹಿತೈಷಿಗಳೆಂದೇ ಭಾವಿಸಿಕೊಂಡು ತಮಗೆಲ್ಲರಿಗೂ ನನ್ನ ಶರಣಾರ್ಥಿಗಳು. ನೀವು ನೋಡ್ತಿರ್ಬೋದು ಪಾಪದ ಮೈಕ ಡೌನ್ ಆಗ್ಯದ, ಅದು ಮತ್ತೆ ನೀವು ಅಂತಿರ್ಬೋದು ಮೈಕ್ ಬಿಡ್ರಿ ಮುಚ್ಚಾರ ನಮ್ಮ ಮುಂದೆ ಡೌನ್ ಆಗ್ಯದ ಅಂತ ನೀವು ಅಂತಿರ್ತೀರಿ. ನಾನು ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಮ್ಮೆ APJ ಅಬ್ದುಲ್ ಕಲಾಂ ಅವರಿಗೆ ದೆಹಲಿ ಹಿ ವಾಸ್ ಅಟೆಂಡಿಂಗ್ ಆನ್ ಅ ದೆಹಲಿ ಪ್ರೆಸ್ ಕಾನ್ಫರೆನ್ಸ್. ಅವಾಗ APJ ಅಬ್ದುಲ್ ಕಲಾಂ ಅವರಿಗೆ ಭಾಳ ಚಂದ ಒಬ್ಬ ಪ್ರಶ್ನೆ ಮಾಡ್ದ. ಬೀಯಿಂಗ್ ಎನ್ ಅ ಮುಸ್ಲಿಂ ಡೂ ಯು ಥಿಂಕ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ಒಂದು ಪ್ರಶ್ನೆ ಮಾಡಿದರು. ನೀವು ಮುಸ್ಲಿಮರಾಗಿ ದೇವರು ಇದಾನೆ ಅಂತ ನಂಬ್ತೀರೇನು ಅಂತ APJ ಅಬ್ದುಲ್ ಕಲಾಂ ಅವರಿಗೆ ಪ್ರಶ್ನೆ ಮಾಡಿದರು. ಎಷ್ಟು ಅದ್ಭುತವಾಗಿ ಬೀಯಿಂಗ್ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ದಟ್ ಟೈಮ್ ಹಿ ವಾಸ್ ಆನ್ ಪ್ರೆಸಿಡೆಂಟ್, ಅವಾಗ ಎಷ್ಟು ಅದ್ಭುತವಾಗಿ ಉತ್ತರ ಕೊಡ್ತಾರೆ ಅಂದ್ರೆ, ಐ ಹ್ಯಾವೆಂಟ್ ಸೀನ್ ಗಾಡ್ ಬಟ್ ಅಕಾರ್ಡಿಂಗ್ ಟು ಮೀ ದ ಒನ್ ಹೂ ಸೇವ್ಸ್ ಮೈ ಲೈಫ್ ಈಸ್ ಗಾಡ್ ಅಂತ ಅವ್ರೊಂದು ಕಿಮ್ಮತ್ತಿನ ಮಾತು ಹೇಳಿದ್ರು. ಯಾರು ನನ್ನ ಬದುಕನ್ನ ಬದುಕಿಸ್ತಾರ, ಯಾರು ನನಗೆ ಏನಾದರೂ ಆದಾಗ ನನಗೆ ಚಿಕಿತ್ಸೆ ಕೊಡ್ತಾರ, ಯಾರು ನನ್ನ ಸಾಯಕತ್ತೀನಿ ಅಂತ ಅಂದಾಗ ನಿಮ್ಮ ಸಾವು ಈಗಿಲ್ಲ ಅದನ್ನ ಪೋಸ್ಟ್ಪೋನ್ ಮಾಡೋಣ ಅಂತ ಅಂತಾರ, ಅವರೇ ನನ್ನ ಪ್ರಕಾರ ದೇವರು. ಅವ್ರು ಯಾರು ಅಂದ್ರೆ ಡಾಕ್ಟರ್ಗಳು ಅಂತ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನ ಹೇಳಿದ್ರು.
ಡಾಕ್ಟರ್ಗಳಿಗೆ ಇದಕ್ಕೆ ನಾವು ಗೌರವ ಕೊಡಬೇಕು, ಕಿಮ್ಮತ್ತು ಕೊಡಬೇಕು ಅಂದ್ರ ಪ್ರಾರ್ಥನೆಗಳು ಎಲ್ಲಿ ಹೆಚ್ಚಾಗ್ಯಾವ? ದೇವಸ್ಥಾನದೊಳಗ ಪ್ರಾರ್ಥನೆ ಹೆಚ್ಚಾಗ್ಯಾವ ಬಿಟ್ಟಾವ ಗೊತ್ತಿಲ್ಲ. ಮನ್ಯಾಗ ಯಾರಿಗಾರ ಸೀರಿಯಸ್ ಐತಿ ಅಂತಂದ್ರೆ ದವಾಖಾನಿನ ಗ್ವಾಡಿಗಳು ಪ್ರಾರ್ಥನೆಗಳನ್ನ ಜಾಸ್ತಿ ಕೇಳಿಸ್ಕೊಂಡಾವ್ ದೇವಸ್ಥಾನಗಳಿಗಿಂತ. ನಾನು ಅಸ್ಥಿ ಆಸ್ಪತ್ರೆ ಹೋಗಿದ್ದೆ, ಒಬ್ರು ಸ್ವಾಮಿಗಳ ಪಟ್ಟಾಧಿಕಾರಿ ಇತ್ತು ಬಾಗಲಕೋಟೆ ಒಳಗ. ವಿಜಯವನ್ನ ಬಾಳ್ ಕರೆದ್ರು, ಅಜ್ಜರ್ನ ಮತ್ ಮುಂದ್ ಹಾಕೋದ್ ಬೇಡ, ರಾತ್ರಿ 10 ಆದ್ರೂ ಚಿಂತಿಲ್ಲ, ಬರ್ರಿ ಈಗ ನೈಟ್ ಯಾರು ಇರಂಗಿಲ್ಲ, ಎಲ್ಲಾ ತೋರಿಸ್ತೀನಿ ಅಂತ. ಐ ಬಿನ್ ವಿಸಿಟೆಡ್ ದಟ್ ಹಾಸ್ಪಿಟಲ್ ಆನ್ ದಟ್ ಡೇ. 9:30 10ಕ್ಕೆ ನಾನು ಹೋದೆ. ಅಲ್ಲಿ 1:30 2 ಆದ್ರೂ ನನಗೆ ಅಲ್ಲಿಂದ ಹೊರಗೆ ಬರಕ್ ಮನಸ್ಸು ಬರ್ಲಿಲ್ಲ. ಟಿಲ್ 2 ನಾನು ಅಲ್ಲಿವರೆಗೂ ಇದ್ದು ಆ ಫೆಸಿಲಿಟೀಸ್ ಎಲ್ಲ ನೋಡ್ಕೊಂಡು ಕರೆ ಹೇಳ್ತೀನಿ, ಆ ಮನುಷ್ಯಾಗ ಏನಾದ್ರು ಮಾಡ್ಬೇಕು ಅನ್ನೋ ಮನಸ್ಸು ಎಷ್ಟು ಚಲೋ ಐತಿ ಅಂತಂದ್ರ ಅವ್ರು ಒಂದೊಂದು ಎಳೆಯಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು. ಅವ್ರ ಆಕ್ಸಿಜನ್ ಸಿಸ್ಟಮ್ ಅಳವಡಿಕೆ ಆಗ್ಲಿ, ಆಪರೇಷನ್ ಥಿಯೇಟರ್ ಅಲ್ಲಿ ಅವ್ರು ಏನಾದ್ರು ಕೆಮಿಕಲ್ ರಿಯಾಕ್ಟ್ ಆಗೋ ತರ ಏನಾದ್ರು ಇತ್ತು ಅಂದ್ರೆ ಆಟೋಮೆಟಿಕ್ಲಿ ಅದನ್ನ ಅಬ್ಸರ್ವ್ ಮಾಡಿ ಹೊರಗೆ ಹಾಕಿ ಮತ್ತೊಂದು ಪೇಷಂಟಿಗೆ ಯಾವ್ದು ತೊಂದರೆ ಆಗದೆ ಇರೋ ತರ ನಾನು ಹೇಳ್ತೀನಿ. ಏನಾದ್ರು ಮುಂದೆ ನಿಮಗೆ ಏನಾರ ಸೀರಿಯಸ್ ಆಯ್ತು, ಆರಾಮ್ ತೆಗ್ತು ಅಂದ್ರ ಬೆಂಗಳೂರಿಗೆ ಹೋಗಂಗ್ ನಡಿ, ಹುಬ್ಳಿಗೆ ಹೋಗಂಗ್ ನಡಿ ಅನ್ನೋದು ಅಳಿಸ್ ಹಾಕಿ ಬಾಗಲಕೋಟೆ ಅಸ್ಕಿ ಆಸ್ಪತ್ರೆಗೆ ಹೋಗಿ ಬಿಟ್ಟು ಸಾಕು, ಆರಾಮ್ ಹಾಕಿವ್ ಅನ್ನೋದು ಇದು ಛಾವಣಿ ಆಗ್ಬೇಕು ಇನ್ಮೇಲೆ ಅಷ್ಟೇ. ಮೊನ್ನೆ ನೋಡ್ರಿ ಒಂದು ಪಾಪು ಹುಟ್ಟಿತ್ತು, ಅದು 800 ಗ್ರಾಮ್ ಇತ್ತು ಹುಟ್ಟದಾಗ. ಅವ್ರ ತಂದೆ ತಾಯಿ ಏನ್ ಯೋಚನೆ ಮಾಡಿದ್ರು, 800 ಗ್ರಾಮ್ ಇದ್ದು ಕೂಸು ಇನ್ ಮುಂದೆ ಬದುಕಂಗಿಲ್ಲ, 6 ಲಕ್ಷ ರೂಪಾಯಿ ಕೊಟ್ಟು ಈ ಕೂಸಿನ ಉಳಿಸುವ ಶಕ್ತಿ ನಮ್ ಕೈಲಿಲ್ಲ, ನಾವು ರೈತಾಪಿ ಜನ ದುಡಿದು ಊಟ ಮಾಡೋರು, ಅಜ್ಜ ಯಾಕೋ ನಮ್ಗೆ ಇದನ್ನ ಕೊಟ್ಟಿಲ್ಲ, ದೇವ್ರು ನಮ್ಗೆ ಇದನ್ನ ಕೊಟ್ಟಿಲ್ಲ ಅಂತ ಇದನ್ನ ಬಿಡದ ಬಾಳ ಚಲೋ ಅಂತ ಅವ್ರ ತಂದೆ ತಾಯಿ ದೃಢ ನಿರ್ಧಾರ ಮಾಡಿದ್ರು. ಯಾಕೆ ರೊಕ್ಕ ಇರ್ಲಿಲ್ಲ ಅವ್ರ ಕಡೆ. 800 ಗ್ರಾಮ್ ಹುಟ್ಟಿದ ಕಾವೇರಿ ಅನ್ನೋ ಕೂಸಿಗೆ ಬೇರೆ ದವಾಖಾನಿಗಳಾಗಿದ್ರ ಸಾರಿ ಕ್ಷಮಿಸ್ಬಿಡ್ರಿ, ಮತ್ ಮುಂದೆ ನೀವು ಯಾವತ್ತಾದ್ರೂ ಬಂದ್ರೆ ನಿಮಗ ಶಕ್ತಿ ಕೊಡು, ನಾವು ಮಕ್ಕಳು ಕೊಡು ಶಕ್ತಿ ಕೊಡ್ಲಿ ದೇವರು ಅಂತ ಹೇಳಿ ಹೋಗ್ತಿದ್ವೇನೋ. ವಿಜುವನ್ನ ಇನಿಷಿಯೇಟಿವ್ ತಗೊಂಡು ಇದನ್ನ ಹೆಂಗಾರ ಮಾಡಿ ಉಳಿಸ್ಬೇಕು, ಇದನ್ನ ಉಳಿಸಿದ್ರನ್ನ ನಮ್ಮ ಆಸ್ಪತ್ರೆ, ಇಲ್ಲಾಂದ್ರೆ ಆಸ್ಪತ್ರೆ ಮಾಡಿ 140 ಕೋಟಿ ಖರ್ಚು ಮಾಡಿ ವೇಸ್ಟ್ ಅಲ್ಲ ಅಂತ 4 ರಿಂದ 5 ತಿಂಗಳು ಕನ್ಸಲ್ಟೇಟ್ ಮಾಡಿ ಅವ್ರ ಕಡೆಯಿಂದ 1 ರೂಪಾಯಿ ಇಸ್ಕೊಳ್ದೆ ಮ್ಯಾಗಿಂದ ಕೈಯಾಗ 5.5 ಲಕ್ಷ ರೂಪಾಯಿ ಹಾಕಿ 800 ಗ್ರಾಮ್ ಇದ್ದ ಕಾವೇರಿ ಅನ್ನೋ ಹುಡುಗಿ ಕೂಸನ್ನ 3.5 kg ವೇಟ್ ಗೇನ್ ಮಾಡಿಸಿ ಅದನ್ನು ಹುಟ್ಟಿಸಿ ಅದ್ರಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿ ಇದೇ ನಿಮಗ್ ನಾವು ಕೊಡ್ತಿರೋ ಗಿಫ್ಟ್ ಅಂತ ಫ್ರೀಯಾಗಿ ಮಾಡಿ ಕಳಿಸೋ ಆಸ್ಪತ್ರೆ ಎಲ್ಲರ ಐತೆ ಅಂತ ಹೇಳಿ ಯಾವ ಅದಾವ? ರೊಕ್ಕ ಕೊಡೋದ ಬೇಡ, ನೀವು ನಿಮಗ ಒಳ್ಳೆ ಮರುಜನ್ಮ ಕೊಟ್ಟಿವಿ ಅಂತ ಕಳಿಸ್ಕೊಟ್ಟಾಗ ಆ ಮಗುನ ಎತ್ಕೊಂಡು 9 ತಿಂಗಳ ಹೆತ್ತಿದ ತಾಯಿ ಒಂದು ಮಾತು ಹೇಳಿದ್ಲು, ನನ್ನ ಮನೆ ದೇವರಿಗೂ ಹೋಗಿ ತಿಂಗಳನ್ನ ಕಾಯಿ ಒಡಿಸ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ, ನಿಮ್ ಫೋಟೋ ಒಂದು ಕೊಟ್ಟು ಬಿಡ್ರಿ, ತಿಂಗಳ ನಿಮ್ ಫೋಟೋ ಪೂಜೆ ಮಾಡ್ತೀನಿ ನಾನು ಅನ್ನೋ ಮಾತು. ಮನುಷ್ಯ ದೇವ್ರು ಯಾವಾಗ ಆಗ್ತಾನಂದ್ರೆ ರೊಕ್ಕ ಚೆಲ್ಲಿದ್ರೆ ಮನುಷ್ಯ ದೇವ್ರಾಗಂಗಿಲ್ಲ, ಒಂದು ಜೀವಕ್ಕೆ ಜೀವ ಕೊಟ್ಟಾಗ ಮನುಷ್ಯ ದೇವ್ರಾಗ್ತಾನ. ದೇವ್ರಾಗೋ ಕೆಲಸ ಇವತ್ತು ಅಸ್ಕಿ ಆಸ್ಪತ್ರೆ ಮಾಡಕತ್ತೈತಲ್ಲ, ಇದು ಬಹಳ ಪ್ರೌಡ್ ನಾನು ಅದಕ್ಕೆ ಹೇಳ್ತೀನಿ, ಬೀಯಿಂಗ್ ಆನ್ ಎಜುಕೇಟೆಡ್ ಐ ಫೀಲ್ ವೆರಿ ಪ್ರೌಡ್ ಆಫ್ ಯು. ಹಾಗೂ ಹೃದಯ ಮತ್ತು ಮೊಣಕಾಲಿನ ಶಸ್ತ್ರಚಿಕಿತ್ಸೆಗಳು ಬೆಂಗಳೂರು ಮಟ್ಟದ ವೈದ್ಯಕೀಯ ಮಾನದಂಡದಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಗುತ್ತಿದೆ. ಅನುಭವ ಸಂಪನ್ನ ವೈದ್ಯರ ತಂಡ ಶಿಬಿರ
ಯಾರು ಹೇಳಿದ್ದು? ನಾನು ಹೇಳ್ತೀನಿ ಬನ್ನಿ. ಡಾಕ್ಟರ್ಗಳು ಅನೇಕ ಮಾಹಿತಿಗಾಗಿ ಇತ್ತೀಚೆಗೆ ಆಸ್ತಿ ಆಸ್ಪತ್ರೆಯಲ್ಲಿ ಒಬ್ಬ ಮಾಜಿ ಮಹಿಳೆಯರ ಬಗ್ಗೆ ಕ್ರಿಟಿಕಲ್ ಸೆಟ್ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಈಗಾಗಲೇ ಅನೇಕ ಹೃದಯ ಚಿಕಿತ್ಸೆಗಳು ಹಾಗೂ ಮತ್ತು ಮೊಣಕಾಲಿನ ಶಸ್ತ್ರಚಿಕಿತ್ಸೆಗಳು ಬೆಂಗಳೂರು ಮಟ್ಟದ ವೈದ್ಯಕೀಯ ಮಾನದಂಡದಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಗುತ್ತಿದೆ. ನಿರಂತರ ಆರೋಗ್ಯ ಸೇವೆ ನೀಡುವ ಯೋಜನೆ ಆರಂಭಿಸಿದೆ. ಈ ಸಮಾಜದಲ್ಲಿ ಗ್ರಾಮದ ಹಿರಿಯ ಪುತ್ರ ಸುಮಾರು 28 ವರ್ಷಗಳ ಕಾಲ ಆಂಬೇಡ್ಕರ್ ಮೈಸೂರು ಸಂಸ್ಥೆಯಲ್ಲಿ ಆರೋಗ್ಯ